ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಹನಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟಚ್ ಮಾಡಿ ನಾನು ಮುಂದೆ ಹಾಕುವಂಥ ವೀಡಿಯೋಸ್ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರೋ ಹಾಗೆಯೇ ನುಗ್ಗೆಕಾಯಿ ಸಾಂಬಾರ್ ರೆಸಿಪಿನ ನಾನು ನಿಮ್ಮೊಟ್ಟಿಗೆ ಹಂಚ್ಕೋತಾ ಇದ್ದೀನಿ. ತುಂಬಾ ಈಸಿಯಾಗಿ ಖಾರನ ಬಳಸ್ದೇ ತುಂಬಾ ರುಚಿಕರವಾಗಿ ಮಾಡ್ಕೋಬೋದು ಈ ನುಗ್ಗೆಕಾಯಿ ಸಾಂಬಾರ್ನಂತೂ. ಇವಾಗ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ. ಮೊದಲಿಗೆ ನಾನಿಲ್ಲಿ ನುಗ್ಗೆಕಾಯಿನ ತೊಗೊಂಡಿದ್ದೀನಿ. ನುಗ್ಗೆಕಾಯಿನ ತುಂಬಾ ಎಳೆಯೋದಾಗಿರ್ಬೋದು ಅಥವಾ ತುಂಬಾ ಬಲ್ತಿರೋದಾಗಿರ್ಬೋದು, ಈ ಎರಡೂ ಕೂಡ ತೊಗೋಬಾರ್ದು. ಒಂದು ಮೀಡಿಯಮಲ್ಲಿ ತುಂಬ ಬಲ್ತಿರಬಾರ್ದು, ತುಂಬಾ ಎಳೆನೂ ಇರಬಾರ್ದು. ಮೀಡಿಯಮಲ್ಲಿರುವಂತಹ ನುಗ್ಗೆಕಾಯಿನ ತೊಗೋಬೇಕು. ಸಾರಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ನಾವು ನುಗ್ಗೆಕಾಯಿನ ತೊಗೊಂಡಾಗ. ತುಂಬ ಎಳೆದ ಅಥವಾ ಬಲ್ತಿರೋದನ್ನ ತೊಗೊಂಡ್ರೆ ಸಾಂಬಾರು ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ, ತಿನ್ನೋದಕ್ಕೂ ಕೂಡ ನಮಗೆ ಟೇಸ್ಟ್ ಸಿಗೋದಿಲ್ಲ. ಹಾಗಾಗಿ ಒಂದು ಮೀಡಿಯಮಲ್ಲಿರುವಂಥ ನುಗ್ಗೆಕಾಯಿನ ನೋಡಿ ಮಾರ್ಕೆಟಲ್ಲಿ ತಗೋಬೇಕಾಗತ್ತೆ. ಯಾವ ಥರ ಅದನ್ನು ಚೂಸ್ ಮಾಡೋದು ಅಂದರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ತುಂಬಾ ವೈಟಿಗೆ ಅಥವಾ ತುಂಬಾ ದಪ್ಪದಾಗಿ ಇರುವಂತಹ ನುಗ್ಗೆಕಾಯಿನ ಯಾವಾಗಲೂ ಆರಿಸ್ಕೋಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ಇರಬೇಕು, ಸ್ವಲ್ಪ ಹಸಿರು ಜಾಸ್ತಿ ಇರುತ್ತೆ ಅದರ ನುಗ್ಗೆಕಾಯಿನ ತೊಗೋಬೇಕು. ಒಂದು ಮೀಡಿಯಮ್ ಸೈಜಲ್ಲಿ ಇರುತ್ತೆ. ತುಂಬಾ ಸಣ್ಣ ಸೈಜಲ್ಲಿರೋದನ್ನ ತೊಗೊಂಡ್ರೆ ಅದು ಎಳೆ ನುಗ್ಗೆಕಾಯಿ, ಆ ಥರ ನಾವು ಆರಿಸ್ಕೋಬೋದು. ಒಂದು ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಹಸಿರಲ್ಲಿರುವಂತಹ ನುಗ್ಗೆಕಾಯಿನ ನಾವು ಚೂಸ್ ಮಾಡಿಕೊಂಡ್ರೆ ನಮಗೆ ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಮತ್ತು ನುಗ್ಗೆಕಾಯಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನುಗ್ಗೆಕಾಯಿನ ತೊಗೊಂಡು ನಾನಿಲ್ಲಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹಾಗೆಯೇ ಒಂದು ಮೀಡಿಯಮ್ ಸೈಜ್ಗೆ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಯಾವ ಸೈಜಲ್ಲಿ ಬೇಕು, ತುಂಬಾ ಚಿಕ್ಕದಾಗಿಯೂ ಕೂಡ ತುಂಬಾ ದೊಡ್ಡದಾಗಿಯೂ ಕೂಡ ಉದ್ದದಾಗಿ ಕಟ್ ಮಾಡ್ಕೋಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ನುಗ್ಗೆಕಾಯಿನ ಕಟ್ ಮಾಡಿಕೊಂಡು ನೆಕ್ಸ್ಟು ನಾನಿಲ್ಲಿ ಅದ್ರ ಮೇಲ್ಗಡೆ ಸಿಪ್ಪೆನ ಸ್ವಲ್ಪ ತೆಗಿತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇದು ಬೇಗನೆ ಬೇಯೋದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ ಮತ್ತು ತಿನ್ನುವಾಗೂ ನಮಗೆ ಸಿಪ್ಪೆ ಜಾಸ್ತಿ ಸಿಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ಥರ ಮೇಲ್ಗಡೆ ಸಿಪ್ಪೆಗಳನ್ನ ತೆಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂಡ ಬರುತ್ತೆ ಸಾಂಬಾರು ಮತ್ತು ತಿನ್ನುವಾಗೂ ನಮಗೆ ತುಂಬಾ ರುಚಿ ಅನಿಸುತ್ತೆ. ತುಂಬ ಸಿಪ್ಪೆ ಏನಾದರೂ ನಾವು ತಿನ್ನುವಾಗ ಬಾಯಿಗೆ ಸಿಗ್ತಾ ಇದ್ದರೆ ಅದೊಂಥರ ಇರಿಟೇಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಕೆಲವ್ರಿಗೆ ಆ ಒಂದು ಕಾರಣಕ್ಕೇ ನುಗ್ಗೆಕಾಯಿ ಇಷ್ಟ ಆಗ್ತಿರಲ್ಲ. ಬಟ್ ನುಗ್ಗೆಕಾಯಲ್ಲಿರುವಂತಹ ಐರನ್ ಕಂಟೆಂಟ್ ಇದೆ ಅಲ್ವಾ ನುಗ್ಗೆಕಾಯಲ್ಲಿ, ಸೊ ಹಾಗಾಗಿ ನಮ್ಮ ಬಾಡಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ತುಂಬ ಜಾಸ್ತಿಯಾಗೂ ಕೂಡ ನಾವು ಇದನ್ನು ತಿನ್ನಬಾರ್ದು, ನಮ್ಮ ಬಾಡಿಯಲ್ಲಿ ಉಷ್ಣತೆನ ಜಾಸ್ತಿ ಮಾಡುತ್ತೆ. ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ತೋರಿಸ್ತಾ ಇರೋ ಹಾಗೆಯೇ ಸ್ವಲ್ಪ ಅಷ್ಟನ್ನು ಕೂಡ ನಾನು ತಕ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಮೇಲ್ಗಡೆ ಸಿಪ್ಪೆನ ತೆಕ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸಲ್ಲಿ ಇದು ಆಗೋಗ್ಬಿಡುತ್ತೆ. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಅಷ್ಟನ್ನು ಕೂಡ ಈ ಥರ ಬಿಡಿಸ್ಕೊಂಡು ನಾನು ಮೇಲ್ಗಡೆ ಸಿಪ್ಪೆನೂ ಸಹ ಬಿಡಿಸ್ಕೊಂಡು ಈ ಥರ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ನುಗ್ಗೆಕಾಯಿನ ಇಷ್ಟು ರೆಡಿ ಮಾಡಿಕೊಂಡು ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ನಾವು ನಾರ್ಮಲ್ ಆಗಿ ಸಾಂಬಾರಿಗೆ ಬಳಸುವಂತಹ ತೊಗರಿಬೇಳೆ ಮತ್ತು ಮೈಸೂರು ಬೇಳೆನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾವು ಬೇಳೆನ ಯೂಸ್ ಮಾಡಿ ಅಡುಗೆ ಮಾಡ್ತಿದ್ದೀವಿ ಅಂತ ಅನ್ನುವಾಗ ಒಂದು 10 ಮಿನಿಟ್ಸ್ ಮುಂಚೆನೇ ಬೇಳೆನ ನಾವು ನೀರಲ್ಲಿ ಸೋಪ್ ಮಾಡಿಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ, ತುಂಬಾ ಒಳ್ಳೆಯದು ಕೂಡ. 10 ಮಿನಿಟ್ಸ್ ಅದನ್ನು ನೀರಲ್ಲಿ ನೆನೆಸಿಟ್ಟು ಯೂಸ್ ಮಾಡಬೇಕು. ಬಟ್ ನಾನಿಲ್ಲಿ ಐಡಿಯಾ ಇರಲಿಲ್ಲ, ಸೊ ದಿಢೀರಂತಾನೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮಾಡೋದಕ್ಕೆ. ಹಾಗಾಗಿ ನಾನಿಲ್ಲಿ ಹಾಗೇ ಬಳಸ್ಕೊತಾ ಇದ್ದೀನಿ. ನೀವೇನಾದರೂ ಬೇಳೆಯಲ್ಲಿ ಸಾಂಬಾರು ಅಥವಾ ಏನಾದರೂ ಮಾಡೋದಿದೆ, ಮುಂಚೆನೇ ಪ್ಲ್ಯಾನ್ ಇದೆ ಅನ್ನುವಾಗ ಬೇಳೆನ ಒಂದು 10 ಮಿನಿಟ್ಸ್ ನೆನೆಸಿ ಆಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಆ ಬೇಳೆನ ನೀಟಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಒಂದು ಟೊಮೊಟೊ ಹಣ್ಣು ಮತ್ತು ಒಂದು ಅರ್ಧ ನಾನು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಕ್ವಾಂಟಿಟಿನ ನೋಡಿಕೊಂಡು ತಗೋಬೋದು, ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀರಾ ಅಷ್ಟನ್ನು ನೋಡಿಕೊಂಡು ತಗೊಳ್ಳಿ. ಇನ್ ಕೇಸ್ ಜಾಸ್ತಿ ಮಾಡ್ತಾ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಳೆ ಮತ್ತು ಇನ್ನೂ ಒಂದು ಟೊಮೊಟೊ ಈ ಥರ ಸೇರಿಸ್ಕೊಳ್ಳಿ. ಇಷ್ಟನ್ನು ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟು ನಾನು ಅದಷ್ಟಕ್ಕೂ ಮುಳುಗುವಷ್ಟು ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಬೇಳೆ ಟೊಮೊಟೊ ಬೇಯಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಬೇಯುವಾಗ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಒಟ್ಟಿಗೆ ಹಾಕೋತಾ ಇಲ್ಲ. ಬೇಳೆ ಮತ್ತು ನಾನು ಭಾಗಗಳನ್ನ ನುಗ್ಗೆಕಾಯಿನ ಬೇಯೋದಕ್ಕೆ ಇಟ್ಟನಲ್ಲ, ಆವಾಗಲೂ ಕೂಡ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತೀನಿ. ಹಾಗಾಗಿ ಬೇಳೆಗಳಿಗೆ ಮಾತ್ರ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದು ವಿಸಿಲ್ ಆಗೋಕ್ಕೂ ಮುಂಚೆ ನಾನಿಲ್ಲಿ ಒಂದು ಪಾತ್ರೆಗೆ ಹುಣಸೆ ಹಣ್ಣನ್ನು ನೆನೆಸ್ಕೊಂಡು ಇಟ್ಕೊತಾ ಇದ್ದೀನಿ. ಸಾಂಬಾರಿಗೆ ಹುಳಿ ಬೇಕಲ್ವ, ಹಾಗಾಗಿ ನೆನೆಯಲಿಕ್ಕೆ ಹುಣಸೆ ಹಣ್ಣನ್ನು ಇಟ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಇನ್ನೊಂದು ಅರ್ಧ ಟೊಮೊಟೊ ಮತ್ತು ಇನ್ನೊಂದು ಈರುಳ್ಳಿನ ಚಿಕ್ಕ
ಚಿಕ್ಕದಾಗಿ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ನನಗೆ ಒಗ್ಗರಣೆಯಲ್ಲಿ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ನಾನು ಮಸಾಲೆನ ಯೂಸ್ ಮಾಡ್ದೇನೆ ನಾನು ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ನಾನು ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೊಳ್ಳೋಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಸಾಂಬಾರುಗಳನ್ನು ನಾನು ಮಸಾಲೆನ ರುಬ್ದಲೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬಾ ಒಳ್ಳೆಯದು. ನಾವು ಮಸಾಲೆನ ಎಷ್ಟು ಕನ್ಸ್ಯೂಮ್ ಮಾಡೋದು ಕಮ್ಮಿ ಆಗುತ್ತೋ ಅಷ್ಟು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮಸಾಲೆನ ಗ್ರೈಂಡ್ ಮಾಡ್ದಲೇ ಅದೇ ಥರ ಯಾವುದೆಲ್ಲ ಸಾಂಬಾರನ್ನ ಮಾಡ್ಬೋದು ಅತಿ ಹೆಚ್ಚು ಆ ಸಾಂಬಾರುಗಳನ್ನ ಮಾಡೋದಕ್ಕೆ ನಾನು ತುಂಬಾ ಟ್ರೈ ಮಾಡ್ತಾ ಇರ್ತೀನಿ. ನೆಕ್ಸ್ಟು ಅಷ್ಟನ್ನು ಕೂಡ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಗ್ಯಾಸ್ ಸ್ಟವ್ ಮೇಲೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ ನಮಗೆ ಎಷ್ಟು ಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಆಯಿಲನ್ನು ಹಾಕ್ಕೊಳ್ಳೋದು ಬೇಡ ಅನಿಸುತ್ತೆ. ಒಂದು 3-4 ಟೀ ಸ್ಪೂನಷ್ಟು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಾನಿಲ್ಲಿ ಎಲ್ಲದನ್ನು ಕೂಡ ಎಣ್ಣೆಲೇ ಬಾಡಿಸ್ಕೊಳ್ತಾ ಇರೋದನ್ನ ಸ್ವಲ್ಪ ಜಾಸ್ತಿ ಆಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಬರೀ ನೀವು ಒಗ್ಗರಣೆಗಷ್ಟೇ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ 1-2 ಟೀ ಸ್ಪೂನಷ್ಟು ಆಯಿಲ್ ಸಾಕಾಗುತ್ತೆ. ಆಯಿಲ್ ಬಿಸಿ ಆದಮೇಲೆ ನಾನಿಲ್ಲಿ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ಕೂಡ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಕೂಡ ಎಣ್ಣೆಯಲ್ಲಿ ಫ್ರೈ ಆದಮೇಲೆ 1 ಮಿನಿಟ್ 2 ಮಿನಿಟ್ಸ್ ಸಾಕು. ಅಷ್ಟು ಕೂಡ ಫ್ರೈ ಆದಮೇಲೆ ನೆಕ್ಸ್ಟು ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು. ಫಸ್ಟು ನಾನಿಲ್ಲಿ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಹಾಕ್ಬಾರ್ದು. ಯಾಕೆ ಅಂತಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಿಲ್ಲ ಎಣ್ಣೆಯಲ್ಲಿ. ಟೊಮೊಟೊ ಹಣ್ಣನ್ನು ಸೇರಿಸಿದಾಗ ಅದರಲ್ಲಿರೋ ರಸ ಎಲ್ಲ ಬಿಡುತ್ತಲ್ವ. ಸೊ ಹಾಗಾಗಿ ಫಸ್ಟ್ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಅದನ್ನು ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮುಂಚೆನೇ ಎಣ್ಣೆಗೆ ಹಾಕೋದಿಲ್ಲ. ಯಾಕೆ ಅಂತ ಅಂದರೆ ಅದು ಫ್ರೈ ಆಗುವಾಗ ಫುಲ್ಲು ಪಾತ್ರೆಗೆ ತಳಭಾಗದಲ್ಲೇ ಅದು ಅಂಟ್ಕೊಂಡ್ಬಿಡುತ್ತೆ, ನೀಟಾಗಿ ಎಣ್ಣೆಲಿ ಫ್ರೈ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗೂ ಈರುಳ್ಳಿನ ಹಾಕಿದ ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋತೀನಿ. ಆವಾಗ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಹಾಗಾಗಿ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ನೋಡಿ. ಸಿಡಿಯೋದಿಲ್ಲ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ, ಪಾತ್ರೆಗೆ ಅಂಟೋದಿಲ್ಲ. ನೆಕ್ಸ್ಟು ನಾನು ಆವಾಗಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡು ಒಂದು 5 ಮಿನಿಟ್ಸ್ ನೀಟಾಗಿ ಅದನ್ನು ಬಾಡಿಸ್ಕೊಳ್ತೀನಿ ಎಣ್ಣೆಯಲ್ಲಿ. ಅದಷ್ಟು ಕೂಡ ರೆಡಿಯಾಗೋ ಅಷ್ಟರಲ್ಲಿ ಕುಕ್ಕರ್ ವಿಸಲ್ ಕೂಡ ಆಯಿತು. ಕುಕ್ಕರ್ ವಿಸಲ್ ಬಂದು ನಾನು 3 ವಿಸಲ್ಸ್ನ ಹಾಕಿಸ್ಕೊಂಡಿದ್ದೀನಿ. ಯಾಕೆ ಅಂದರೆ ಬೇಳೆ ಎಲ್ಲ ಇತ್ತಲ್ಲ, ಬೇಳೆ ಚೆನ್ನಾಗಿ ಬೇಯಬೇಕು. ಸೊ ನಾನು ನೆನೆಸಿಟ್ಟಿಲ್ಲ. ಸೊ ಹಾಗೆ ಇಟ್ಟಿರೋದ್ರಿಂದ ಒಂದು 3 ವಿಸಿಲ್ ಆದರೂ ಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಖಾರಕ್ಕೆ 1 ಟೀ ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಖಾರ ಪುಡಿ, 1.5 ಅಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಖಾರನ ನೋಡಿಕೊಂಡು ನೀವು ಯಾವ ರೀತಿ ತುಂಬ ಖಾರ ತಿಂತೀರಾ ಅಥವಾ ತುಂಬ ಖಾರ ಕಮ್ಮಿ ತಿಂತೀರಾ ಅಷ್ಟನ್ನು ನೋಡಿಕೊಂಡು ಖಾರನ ಹಾಕ್ಕೊಳ್ಳಿ. ನಾವು ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನಿಲ್ಲಿ 1 ಟೀ ಸ್ಪೂನಷ್ಟು ಹಾಕಿಲ್ಲ, 1/2 ಅಷ್ಟು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ನೀರನ್ನ ಅದಕ್ಕೆ ಆ್ಯಡ್ ಮಾಡಬೇಕು. ಅಷ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಾದಮೇಲೆ 1-2 ಮಿನಿಟ್ಸ್ ಅದನ್ನು ನೀಟಾಗಿ ನಾನಿಲ್ಲಿ ತಿರುಗಿಬಿಟ್ಟು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅದು ಏನಿಲ್ಲ, ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಅಲ್ವಾ, ಅದೆಲ್ಲನೂ ಕೂಡ ಒಂದು 2 ಮಿನಿಟ್ಸ್ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಅದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಗಟ್ಟಿಯಾಗಿ ಬರುತ್ತೆ. ಇಷ್ಟು ಗಟ್ಟಿಯಾಗಿ ಬಂದಮೇಲೆ ನಾವು ಮುಂಚೆನೇ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ವಲ್ವ ನುಗ್ಗೆಕಾಯಿ, ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾನು ನೆಕ್ಸ್ಟು ಅದನ್ನು ಈ ಮಸಾಲೆ ಒಳಗಡೆ ಅಂದರೆ ನಾವು ಒಗ್ಗರಣೆ ಮಸಾಲೆ ಏನು ರೆಡಿ ಮಾಡಿದ್ದೀವಿ ಅಲ್ವಾ, ಅದ್ರ ಒಳಗಡೆ ನಾನಿಲ್ಲಿ ಆ ಭಾಗಗಳನ್ನೆಲ್ಲನೂ ಕೂಡ ಹಾಕ್ಕೊಂಡ್ಬಿಟ್ಟು ಭಾಗ ಮುಳುಗುವಷ್ಟು ಅಂತ ಅಂದರೆ ನುಗ್ಗೆಕಾಯಿ ಏನಿದೆ ಅಲ್ವಾ ಅದು ಮುಳುಗೋವಷ್ಟು ನಾನು ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ಬೇಯಬೇಕು. ಸೊ ಹಾಗಾಗಿ ಒಂದು 10 ಮಿನಿಟ್ಸ್ ಸಾಕಾಗಿಬಿಡುತ್ತೆ. ನಾವು ಆ ಸಿಪ್ಪೆ ಎಲ್ಲ ಮೇಲ್ಗಡೆ ತೆಗೆದಿರೋದ್ರಿಂದ ಒಂದು 10 ಮಿನಿಟ್ಸ್ ಒಳಗಡೆ ನುಗ್ಗೆಕಾಯಿ ಎಲ್ಲ ಬೆಂದ್ಬಿಡುತ್ತೆ. ಹಾಗಾಗಿ ಅದು ಮುಳುಗೋವಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಭಾಗಗಳು ನಮಗೆ ತಿನ್ನುವಾಗ ಸಪ್ಪೆ ಅಂತ ಅನ್ನಿಸ್ಬಾರ್ದು. ಖಾರ ಎಲ್ಲ ಚೆನ್ನಾಗಿ ಭಾಗಕ್ಕೆ ಹಿಡಿಬೇಕಲ್ವ, ಅಂದರೆ ಹೊಂದ್ಕೋಬೇಕು ನುಗ್ಗೆಕಾಯಿ ಖಾರದ ಜೊತೆಗೆ. ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ರುಚಿ ಬರೋದಕ್ಕೋಸ್ಕರ ಭಾಗಗಳು ಉಪ್ಪನ್ನ ಹಾಕಿಬಿಟ್ಟು ನಾನಿಲ್ಲಿ ಒಂದು 10 ಮಿನಿಟ್ಸ್ ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಬೇಕು ಅಂತ ಇದ್ದರೆ ನೀವು ಇವಾಗ ಇದಕ್ಕೆ
ಆಲೂಗೆಡ್ಡೆನೂ ಕೂಡ ನೀವು ಸೇರಿಸ್ಕೋಬೋದು. ನಾನು ಜಾಸ್ತಿ ಆಲೂಗೆಡ್ಡೆನ ಯೂಸ್ ಮಾಡ್ದೆಲ್ಲ ಇರೋದ್ರಿಂದ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸಾರು ಇನ್ನೂ ಕೂಡ. ಮಧ್ಯೆ ನಾವು ಬೇಯೋದಕ್ಕೆ ಇಟ್ಟಿರುವಾಗ ಒಂದೆರಡು ಸತಿ ಪ್ಲೇಟ್ನ ರಿಮೂವ್ ಮಾಡಿ ಸೌಟಿಂದ ಸಾಂಬಾರನ್ನ ನೀಟಾಗಿ ತಿರುಕೋಬೇಕು. ಯಾಕಂತ ಅಂದರೆ ಅದು ಕುದಿತಾ ಗಟ್ಟಿಯಾಗಿ ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಷ್ಟು ರೆಡಿ ಆಗೋಷ್ಟರಲ್ಲಿ ನಾನು ಇನ್ನೊಂದು ಕಡೆ ಆವಾಗಲೇ ಹುಳಿಗೆ ನೆನೆ ಹಾಕಿ ಇಟ್ಟಿದ್ದೆ ಅಲ್ವಾ ಹುಣಸೆ ಹಣ್ಣನ್ನು, ಅದನ್ನು ನೀಟಾಗಿ ಕೈಯಿಂದನೇ ಚೂಚ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ನಾವು ಅದನ್ನು ಚೂಚ್ಕೊತೀವೋ ಅಷ್ಟು ಚೆನ್ನಾಗಿ ಹುಳಿ ಎಲ್ಲ ಏನಿರುತ್ತೆ ಹುಣಸೆ ಹಣ್ಣಲ್ಲಿ ಅದೆಲ್ಲ ನೀರಲ್ಲಿ ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಅದನ್ನು ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಹುಳಿನ ರೆಡಿ ಮಾಡ್ಕೊಂಡಾದ್ಮೇಲೆ ಆವಾಗಲೇ ನಾವು ವಿಸಲ್ ಹಾಕಿಸ್ಕೊಂಡಿದ್ವಲ್ಲ ಬೇಳೆ ಮತ್ತು ಟೊಮೊಟೊ ಹಣ್ಣು, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಇಷ್ಟು ಬೇಯಿಸ್ಕೊಂಡ್ರೆ ಸ್ಮ್ಯಾಶ್ ಮಾಡುವಾಗ ನಾವು ತುಂಬ ಸ್ಮ್ಯಾಶ್ ಮಾಡೋದೇ ಬೇಡ. ಒಂದೆರಡು ಸರಿ ಸ್ಮ್ಯಾಶರಲ್ಲಿ ನಾವು ತಿರುಗಿದ್ರೆ ಸಾಕು, ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ. ಮೊದಲು ನಾನಿಲ್ಲಿ ಟೊಮೊಟೊ ಹಣ್ಣು ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಅಲ್ವಾ ಅದನ್ನು ನಾನಿಲ್ಲಿ ಇಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಈ ಥರ ಬೇಯಿಸಿ ಮಾಡುವಾಗ ಟೊಮೊಟೊ ಹಣ್ಣನ್ನು ಮೇಲ್ಗಡೆ ಸಿಪ್ಪೆನ ತೆಗೆದು ಹಾಕಿದ್ರೆ ತುಂಬಾ ಒಳ್ಳೆಯದು. ನೆಕ್ಸ್ಟು ನಾನು ಅದರಿಂದನೇ ಅದನ್ನು ನೀಟಾಗಿ ಅಷ್ಟು ಚೆನ್ನಾಗಿ ಬೆಂದಿರೋದ್ರಿಂದ ನೋಡಿ ನಾನು ಅದು ಏನಿದೆ ಸಿಪ್ಪೆನ ತೆಗಿಯೋದಕ್ಕೆ ಯೂಸ್ ಮಾಡಿದ್ದೆ ಅಲ್ವಾ ಅದರಿಂದನೇ ಸುಮ್ಮನೆ ಹಾಗೆ ತಿರುಗಿಸ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗ್ತಾ ಇದೆ. ಅದು ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಈ ಥರ ಸ್ಮ್ಯಾಶ್ ಆಗಿಬಿಡುತ್ತೆ. ನೆಕ್ಸ್ಟು ಸ್ಮ್ಯಾಶರ್ನ ತೊಗೊಂಡು ನಾನಿಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. 1-2 ಮಿನಿಟ್ಸಲ್ಲಿ ಇದು ಕೂಡ ರೆಡಿ ಮಾಡ್ಕೊಂಡಾಗುತ್ತೆ. ನೆಕ್ಸ್ಟು ಇದಷ್ಟನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರಬೇಕು. ಬೇಳೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೋ ಹಾಗೂ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೋ ಅಷ್ಟು ರುಚಿ ಬರುತ್ತೆ ಸಾಂಬಾರಿಗೆ, ಅಷ್ಟು ಟೇಸ್ಟಿ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದೆರಡು ವಿಸೆಲ್ಲ ಜಾಸ್ತಿ ಹಾಕಿಸ್ಕೊಂಡು ಈ ಥರ ಬೇಳೆ ಮತ್ತು ಟೊಮೊಟೊ ಹಣ್ಣು ಎರಡನ್ನೂ ಕೂಡ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಹಾಕಿದೆ ಅಂತ. ಸ್ವಲ್ಪನೂ ಕೂಡ ಸಾಂಬಾರಲ್ಲಿ ಬೇಳೆ ಕಾಣಿಸೋದು ಇಲ್ಲ ಮತ್ತು ಸಿಗೋದು ಇಲ್ಲ, ಅಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇಷ್ಟು ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಈ ಕಡೆ ಭಾಗಗಳು ಕೂಡ ರೆಡಿಯಾಗಿದೆ. ಒಂದೆರಡು ಸರಿ ನೀಟಾಗಿ ಸೌಟಿಂದ ಅದನ್ನು ತಿರುಗಿ ಒಂದು ಭಾಗನ ಎತ್ಕೊಂಡು ನಾನಿಲ್ಲಿ ತೋರಿಸ್ತಿರೋ ಹಾಗೆ ಅದನ್ನು ಈ ಥರ ಕೈಯಿಂದ ಇಸ್ಕಿದ್ರೆ ಸಾಕು, ಈ ಥರ ಪಟ್ಟ ಅಂತ ಅದು ಓಪನ್ ಆಗುತ್ತೆ. ಆವಾಗ ಬೆಂದಿದ್ದು ಎಲ್ಲವೋ ಗೊತ್ತಾಗುತ್ತೆ. ಅದು ನಾವು ಮುಟ್ಟಿದ ತಕ್ಷಣ ಓಪನ್ ಆಯಿತು ಪಟ್ಟಂತ ಅಂತ ಅಂದರೆ ನೀಟಾಗಿ ಭಾಗ ಬೆಂದಿದೆ ಅಂತ ಹೇಳಿ. ಸ್ವಲ್ಪ ಗಟ್ಟಿ ಇದೆ ಓಪನ್ ಆಗ್ತಿಲ್ಲ ಅಂತ ಅಂದರೆ ಇನ್ನೂ ಬೆಂದಿಲ್ಲ ಭಾಗಗಳು ಅಂತ. ಒಂದು ಭಾಗನ ನಾವು ನೋಡಿದ್ರೆ ಸಾಕು ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಅದಕ್ಕೆ ನಾನು ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ನಾನಿಲ್ಲಿ ಬೇಳೆ ಮತ್ತು ಟೊಮೊಟೊನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರನ್ನ ಆಲ್ಮೋಸ್ಟ್ ಯಾವಾಗಲೂ ಕೂಡ ಗಟ್ಟಿಗೆ ಮಾಡೋದಕ್ಕೆ ಹೋಗಬಾರ್ದು, ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ತುಂಬಾ ರುಚಿ ಅನಿಸುತ್ತೆ. ಗಟ್ಟಿಗೆ ಮಾಡಿಕೊಂಡ್ರೆ ಪಲ್ಯ ಥರ ಫೀಲ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಇನ್ನೂ ನಾವು ಈ ಥರ ಖಾರನ ಅಂದರೆ ಮಸಾಲೆನ ರುಬ್ದೇಲೇ ಕಾಯಿ ಏನು ಯೂಸ್ ಮಾಡ್ದೇ ಮಾಡಿರೋದ್ರಿಂದ ಇಷ್ಟು ತೆಳ್ಳಗೆ ಮಾಡಿಕೊಂಡ್ರೆ ಸಾಕು. ಇನ್ ಕೇಸ್ ನಾವು ಮಸಾಲೆನ ತಿರುವಿ ಮಾಡ್ತೀವಿ ಅಂತ ಅಂದರೆ ಇನ್ನೂ ತೆಳ್ಳಗೆ ಮಾಡ್ಕೋಬೇಕು, ತುಂಬಾ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನು ಅದಕ್ಕೆ ಉಪ್ಪು ಸರಿ ಇದೆಯಾ ಇನ್ನು ಬೇಕಾ ಅಂತೇಳಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಅದಕ್ಕೆ ಉಪ್ಪು ಏನಾದರೂ ಬೇಕಿತ್ತು ಅಂತ ಅಂದರೆ ಉಪ್ಪನ್ನ ಸೇರಿಸ್ಕೋಬೇಕು. ಉಪ್ಪನ್ನ ಸೇರಿಸ್ಕೊಂಡಾದಮೇಲೆ 1-2 ಮಿನಿಟ್ಸ್ ನಾನಿಲ್ಲಿ ಸಾಂಬಾರನ್ನ ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ದೆ, ಕುದಿಯೋದಕ್ಕೆ ಬಿಟ್ಟಿದ್ದೆ. ಅದರ ನೆಕ್ಸ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಸೊ ಹಾಗಾಗಿ ಲಾಸ್ಟಲ್ಲಿ 1 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್ ಆಗಿರುತ್ತೆ, ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೆಕ್ಸ್ಟು ಅದಕ್ಕೆ ಕುದಿಯುತ್ತಿರುವಾಗಲೇ ನಾವು ಹುಳಿನ ಕೂಡ ಬಿಡಬೇಕು. ಹುಳಿನ ನೋಡಿಕೊಂಡು ಎಷ್ಟು ಬೇಕು ಅಷ್ಟನ್ನು ಬಿಡಿ. ತುಂಬಾ ಹುಳಿ ಹಾಕ್ಬಿಟ್ರೆ ಹುಳಿ ಆಗಿಬಿಡುತ್ತೆ ಸಾರು. ಹಾಗಾಗಿ ಇಷ್ಟನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗುತ್ತೆ. ಸೇಮ್ ಹೋಟೆಲ್ ಸ್ಟೈಲಿಯಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಮಾಡುವಂತಹ ನುಗ್ಗೆಕಾಯಿ ಸಾಂಬಾರನ್ನ 10 ಮಿನಿಟ್ಸಲ್ಲಿ ನಾವು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಅಷ್ಟೇ ರುಚಿ. ಸೇಮ್ ನಾವು ಮದುವೆ ಸಮಾರಂಭಗಳಲ್ಲಿ ತಿನ್ನುವಂತಹ ನುಗ್ಗೆಕಾಯಿ ಸಾಂಬಾರು ಟೇಸ್ಟ್ ನಿಮಗೆ ಮನೆಯಲ್ಲೇ ಸಿಕ್ಬಿಡುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟೊತ್ತು ನನ್ನ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.